ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ರಾಯರ ವಾರ. ಇವತ್ತು ಎಲ್ಲರೂ ರಾಯರ ಪೂಜೆ ಮಾಡಿದ್ದೀರಾ. ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಾನು ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು. ಇವತ್ತು ನಾನು ಪೂಜೆ ಎಲ್ಲ ಬೇಗ ಮುಗಿಸ್ದೆ. 5:05 ಪೂಜೆ ಮುಗಿಸ್ಕೊಂಡು ನಾನು ಇವತ್ತು ಹೊನ್ನವ ಮಠಕ್ಕೆ ಹೋಗಿದ್ದೆ. ಹೋದ ವಾರ ಹೋಗಿದ್ನಲ್ಲ ಹೊನ್ನವ ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಅಲ್ಲಿಗೆ ಹೋಗಿದ್ದೆ. ಏನೋ ಗೊತ್ತಿಲ್ಲ ನನಗೆ ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸಾಗ್ತಿತ್ತು. ಹೋಗಬೇಕು ತುಂಬಾ ಆಸೆ ಮನಸ್ಸಲ್ಲಿ, ಏನೋ ಒಂಥರ ಕಾಡ್ತಿರೋದು. ನಾನು ಅಲ್ಲಿಗೆ ಹೋಗಬೇಕು, ನನ್ನ ಅಪ್ಪನ ದರ್ಶನ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲೇ ಕಾಡ್ತಿರೋದು. ಹಂಗಾಗಿ ಈ ವಾರ ಅಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು ಬೇಗ ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ರಾಯರ ಮಠಕ್ಕೆ ಹೊರಟೆ. ನಾನು ಅಂದರೆ 5:15 ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಸ್ವಲ್ಪ ಬೇಗನೆ ಹೋಗಬೇಕು, ಏಕೆಂದರೆ ಅಲ್ಲಿ ರಶ್ ಆಗಿಬಿಡುತ್ತಲ್ಲ. ಹಂಗಾಗಿ ಬೇಗನೆ ಹೊರಡೋಣ ಅಂತ ಒಂದು 5:15 ಮನೆ ಬಿಟ್ಟು ನಾನು ಬಸ್ ಸ್ಟಾಪ್ಗೆ ಹೋದ್ವಿ. ಏಕೆಂದರೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ಬೇಕಲ್ಲ, ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಬಂದುಬಿಡ್ಬೇಕು ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದೆ, ಹೊನ್ನವ ಮಠಕ್ಕೆ. ಆದರೆ ಬಸ್ ಸ್ಟಾಪ್ಗೆ ಹೋಗ್ತೀನಿ, ಅರ್ಧ ಗಂಟೆ ಬಸ್ಸೇ ಬರಲಿಲ್ಲ. ನಾನು ಮನೆ 5:15 ಬಿಟ್ಟೆ, 5:45ಗೆ ಬಸ್ ಸ್ಟಾಪ್ಗೆ ಹೋದೆ. ಅರ್ಧ ಗಂಟೆ ಬಸ್ಸೇ ಬರಲಿಲ್ಲ. 6:15 ಬಸ್ಸೇ ಬರಲಿಲ್ಲ. ನನಗಂತೂ ಬೇಜಾರಾಗೋದು, ಏನಪ್ಪ ಬಸ್ಸೇ ಬರಲಿಲ್ವಲ್ಲ, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ನಾನು ಕೆಲ್ಸಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗುತ್ತೋ ಹೆಂಗೋ, ಬಸ್ಸೇ ಬರಲಿಲ್ವಲ್ಲ, ಇಲ್ಲೇ ಇಷ್ಟೊತ್ತಾಗೋಯ್ತಲ್ಲ ಅಂತ ನಿಂತಿದ್ದೆ. ಅಪ್ಪ ದೇವರೇ, ಎಲ್ಲ ನಿನ್ನ ಇಚ್ಛೆ ಭಗವಂತ, ನಿನ್ನ ಮಠಕ್ಕೆ ನಾನು ಬರಬೇಕು ಅಂತ ಮಕ್ಕಳನ್ನು ಸಹ ಕರ್ಕೊಂಬರ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ನಾನು ಸಹ ಕೆಲ್ಸಕ್ಕೆ ಹೋಗಬೇಕು, ಅಷ್ಟರೊಳಗಡೆ ಬಂದುಬಿಡ್ಬೇಕು ತಂದೆ. ಹೇಗಾದರೂ ಮಾಡಿ ನನಗೆ ಅನುಗ್ರಹ ಮಾಡಬೇಕು ನೀನು. ಎಲ್ಲ ನಿನ್ನ ಪಾದದ ಮೇಲೆ ನಾನು ಹಾಕಿದ್ದೀನಿ. ನಾನು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಾನು ಬರಬೇಕು. ಆ ರೀತಿ ನನಗೆ ನೀನು ಅನುಗ್ರಹ ಮಾಡಬೇಕು. ನೀನು ಏನು ಮಾಡ್ತೀಯೋ ಎತ್ತೋ ನನಗೆ ಗೊತ್ತಿಲ್ಲ ಅಂತ ಹಾಗೆ ಅಂದ್ಕೊಂಡು ನಾನು ನಿಂತಿದ್ದೆ. ಬಸ್ ಬತ್ತು ಹೊರಟೆ. ಆದರೆ ಎಷ್ಟು ಬೇಗ ಹೋದ್ವಿ, ಎಷ್ಟು ಬೇಗ ಬಂದ್ವಿ ಅನ್ನೋದು ನನಗೆ ಗೊತ್ತಿಲ್ಲ. ವಿಚಿತ್ರ ಅಂತ ಅನಿಸೋದು. ತಿರ್ಗಾ 8:00 ನಾನು ನನ್ನ ಮನೆ ಹತ್ರ ಬಂದುಬಿಟ್ಟೆ. ನಾನು ಮಕ್ಕಳಿಗೆ 9 ಗಂಟೆ ಸ್ಕೂಲ್ ಇದ್ದಿದ್ದು, ನಾನು 8:00 ಬಂದುಬಿಟ್ಟೆ. ನಾನು ಇಲ್ಲಿ ಹತ್ತಿದ್ದೆ 6:15 ಬಸ್ಸು. ಅಷ್ಟು ಬೇಗ ಅಲ್ಲೋಗಿ ಅಲ್ಲಿ ನನ್ನ ಅಪ್ಪನ ಸೇವೆ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಎಲ್ಲನೂ ಸಹ ಮುಗಿಸ್ಕೊಂಡು ನಾನು 8:00 ತಿರ್ಗಾ ನಾನು ಇಲ್ಲಿಗೆ ಬಂದುಬಿಟ್ಟೆ. ನಾನು ಅಂದ್ಕೊಂಡೆ, ನಾನಪ್ಪ ನೀನು ಇದೆಯಾ ತಂದೆ, ನೀನು ಸತ್ಯ, ನೀನು ಜಗತ್ತಿಗೆಲ್ಲ ಇದೆ ಭಗವಂತ. ನಾನು ಹೋಗ್ಬೇಕಾದ್ರೆ ಈ ರೀತಿ ನಾನು ಅಂದ್ಕೊಂಡೆ. ನಾನು ಇಷ್ಟು ಲೇಟಾಗಿಬಿಟ್ಟಿದೆ, ಇಲ್ಲೇ ಹೋಗಿ ಬರೋಕ್ಕಾಗುತ್ತಾ ಅಂತ ಅಂದ್ಕೊಂಡೆ. ಆದರೆ ನಿನ್ನ ಅನುಗ್ರಹ ಇದೆ ತಂದೆ, ನಿನ್ನ ಶಕ್ತಿ ಇದೆ ತಂದೆ. ನಿನ್ನ ಶಕ್ತಿ ಇರೋದಕ್ಕೇ ಇಷ್ಟೆಲ್ಲ ಆಗ್ತಿರೋದು. ನಾನು ಇಷ್ಟು ಬೇಗ ಹೋಗಿ ಇಷ್ಟು ಬೇಗ ಬರ್ತೀನಿ ಅಂತ, ಅದು ಆ ಹೊನ್ನವ ಮಠಕ್ಕೆ ಹೋಗಿ ಬರೋದು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಅಂಥದ್ರಲ್ಲಿ ಇಷ್ಟು ಬೇಗ ನನಗೆ ದರ್ಶನ ಆಗಿ ಅಲ್ಲಿ ಸೇವೆ ಎಲ್ಲ ಮುಗಿಸ್ಕೊಂಡು ಬರೋಂಗಾಯ್ತಲ್ಲ. ನೀನು ಶಕ್ತಿ ಇದೆ ತಂದೆ, ನೀನು ನಂಬಿದವ್ರನ್ನ ನೀನು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನನಗೆ ನಂಬಿಕೆ ಚೆನ್ನಾಗಿದೆ ಭಗವಂತ. ನನಗೇನೇ ಸಮಸ್ಯೆ ಬರಲಿ, ಎಷ್ಟೇ ಕಷ್ಟ ನೋವು ನಲಿವು ಏನೇ ಬರಲಿ, ನನ್ನ ಜೊತೆಯಲ್ಲಿ ನೀನು ಇದ್ದೀಯಾ ಅನ್ನೋ ನಂಬಿಕೆ ನನಗಿದೆ. ಏಕೆ ಅಂತಂದರೆ ನಾನು ರಾಯರನ್ನ ಅಷ್ಟು ನಂಬಿಟ್ಟಿದ್ದೀನಿ. ನೀನು ಏನು ಮಾಡ್ತೀಯ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ನಾನು ಕೇಳ್ಕೊಂಡ್ರು ಸಾಕು, ರಾಯರು ತಕ್ಷಣ ಅನುಗ್ರಹ ಮಾಡ್ತಾರೆ. ನನಗೇನೇ ಒಂದು ಅಂದ್ಕೊಂಡು ಸಹ ಬೇಡಿಕೆ ಅನ್ನೋದು ರಾಯರ ಮುಂದೆ ಇಟ್ಟರೆ ಅದಕ್ಕೆಲ್ಲ ನನಗೆ ಯಾವತ್ತಷ್ಟೇ ನಿರಾಸೆ ಅನ್ನೋದು ಮಾಡಿಲ್ಲ. ಏಕೆಂದರೆ ರಾಯರು ನಾನು ಅಷ್ಟು ನಂಬುತ್ತೀನಿ. ನಾನು ಏನೇ ಒಂದು ಸಮಸ್ಯೆ ಬರಲಿ, ಏನೇ ಒಂದು ಕಷ್ಟ ಬರಲಿ, ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಅಪ್ಪನ ಪದಕ್ಕೆ ಹಾಕ್ಬಿಡ್ತೀನಿ, ಅಪ್ಪ ನೀನು ಇದ್ದೀಯಾ, ಇದೆಲ್ಲ ನನ್ನ ಕಷ್ಟ ಅಲ್ಲ, ನನ್ನ ಸಮಸ್ಯೆ ಅಲ್ಲ, ನಿನ್ನ ಕಷ್ಟ ಇದು, ನಿನ್ನ ಮೇಲೆ ಹಾಕ್ಕೊಂಡು ನನಗೆ ಒಂದು ಪರಿಹಾರ ಅನ್ನೋದು ಮಾಡು. ನನಗೇನು ಒಂದು ಕಷ್ಟ ನೋವು ಸಂಕಟ ಇದೆ ಅದನ್ನೆಲ್ಲ ನೀನೇ ದೂರ ಮಾಡಬೇಕು. ನಾನು ನಿಮ್ಮನ್ನು ನಂಬಿದ್ದೀನಿ. ನಾನು ಯಾವುದಕ್ಕೂ ಅಷ್ಟೇ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಮುಂದೆ ರಾಯರಿದ್ದಾರೆ, ರಾಯರು ನನ್ನ ಕೈ ಹಿಡಿದು ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ರಾಯರ ಮೇಲೆ ಹಾಕ್ಬಿಡ್ತೀನಿ. ನಾನು ಎಂಥ ಸಮಸ್ಯೆ ಬಂದರೂ ನಾನು ಕೊರಗೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಮನುಷ್ಯನ ಕೈಲಿ ಏನೇನೂ ಇಲ್ಲ. ನಾವು ಎಷ್ಟೇ ಯೋಚನೆ ಮಾಡಿದ್ರು, ಏನೇ ಸಾಹಸ ಮಾಡಿದ್ರು ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ದೇವ್ರ ಶಕ್ತಿ ಒಂದು ಇರಬೇಕು, ದೇವ್ರ ಇಚ್ಛೆ ಅನ್ನೋದು ಇರಬೇಕು, ಇದ್ರೇ ಅದೆಲ್ಲ ಸಾಧ್ಯವಾಗೋದು. ಅದಕ್ಕೇ ಏನೇ ಒಂದು ಕಷ್ಟ ಸಂಕಟ ಬಂದ್ರೂ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಂಬಿಡಿ. ದೇವ್ರಿಗೆ ಹೇಳ್ಬಿಡಿ, ಅಪ್ಪ ನಂಗೆ ಈ ಥರ ಸಂಕಟ ಆಗ್ತಿದೆ, ನಂಗೆ ಈ ಥರ ಕಷ್ಟ ಬರೋದ್ರಲ್ಲಿದೆ, ನೀನೇ ಆ ಕಷ್ಟನೆಲ್ಲ ದೂರ ಮಾಡಬೇಕು, ನೀನು ಏನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ, ಮಾಡಬೇಕು ತಂದೆ ಅಂತ ಇಷ್ಟನ್ನ ನೀವು ರಾಯರ ಪಾದಕ್ಕೆ ಹಾಕ್ಬಿಡಿ. ರಾಯರು ಏನಕ್ಕೆ ಅನುಗ್ರಹ ಮಾಡಲ್ಲ, ಖಂಡಿತ ಮಾಡೇ ಮಾಡ್ತಾರೆ. ನಮ್ಮ ಜೊತೆಗಿದ್ದು ನಮಗೆ ಅವಾಗವಾಗ ಅನುಗ್ರಹ ಅನ್ನೋದು ಮಾಡ್ತಿರ್ತಾರೆ.
ನೋಡಿ ರಾಯರು ಮಠದಲ್ಲಿ ಹೂವು ನೆನ್ನೆ ಹಾಕಿದ್ರಲ್ಲ ಹೂವು ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ದೇವ್ರನ್ನೆಲ್ಲ ತೊಳಿತಿದ್ದಾರೆ. ತೊಳೆದ್ಬಿಟ್ಟು ಅಭಿಷೇಕ ಮಾಡಿ ನೆಕ್ಸ್ಟು ಆಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡೋವಂಥದ್ದು. ನಾವು ಅಷ್ಟು ಬೇಗನೆ ಹೋಗಿದ್ವಿ. ಅಂದರೆ ನಂಗೆ ತುಂಬ ಖುಷಿ ಆಯಿತು. ಇದೆಲ್ಲ ನೋಡಿ ನೆನ್ನೆ ಹಾಕಿದ್ವು, ಇವತ್ತು ಮಾಡಿರೋದಲ್ಲ ಇದು. ದೇವ್ರ ಮೇಲೆ ಹಾಕಿದ್ರಲ್ಲ ರಾಯರ ಮೇಲೆ ಅವು ಕೆಳಗಡೆ ಇದೆಯಲ್ಲ ಅಷ್ಟು ಕಲರ್ ಸೇವಂತಿಗೆ ಹೂವು, ಅದೊಂದು ಮಾರು ಹೂವು ನನಗೆ ಸಿಕ್ತು. ನಾನಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೋತಿದ್ದೆ. ಅವ್ರ ಹೂವು ಎಲ್ಲ ತೆಗೀತಿದ್ರಲ್ಲ, ನಾನು ಕೈ ಥರ ಮುಂದೆ ಕೈ ಚಾಚಿದೆ, ಅಷ್ಟು ಹೂವು ನನ್ನ ಕೈಗೆ ಬಂತು. ನಾನು ಅದನ್ನು ತೊಗೊಂಡು ಬಂದೆ. ನನಗೆ ತುಂಬ ಖುಷಿ ಆಯಿತು. ಅಪ್ಪ ನಿನ್ನ ಅನುಗ್ರಹ ಇದೆ ತಂದೆ, ನಿನ್ನ ಶಕ್ತಿ ಅಪಾರ ಇದೆ ತಂದೆ. ನೀನು ಎಲ್ರಿಗೂ ಸಹ ಕಷ್ಟದಲ್ಲಿರೋರಿಗೆ ಎಲ್ರಿಗೂ ನೀನು ಅನುಗ್ರಹ ಮಾಡಬೇಕು, ಎಲ್ರಿಗೂ ನೀನು ಒಳ್ಳೇದು ಮಾಡಬೇಕು ತಂದೆ. ನಿನ್ನನ್ನು ನಂಬಿ ಇಷ್ಟೊತ್ತಿಗೆ ಅಷ್ಟು ಜನ ಬರ್ತಿದ್ದಾರೆ ತಂದೆ. ಅವ್ರ ಕಷ್ಟನೆಲ್ಲ ನಿನ್ನ ಪಾದಕ್ಕೆ ಹಾಕಿದ್ದಾರೆ. ಎಲ್ಲರ ಕಷ್ಟ ನೀನು ದೂರ ಮಾಡಬೇಕು ಅಂತ ನಾನು ರಾಯರ ಹತ್ರ ನಾನು ಕೇಳಿಕೊಂಡೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ತಿರ್ಗಾ ಅಲ್ಲಿ ಪ್ರಸಾದ ಕೊಡ್ತಿದ್ರು. ನಾವು ಎಷ್ಟು ಗಂಟೆಗಾದರೂ ಹೋಗಲಿ, 6 ಗಂಟೆಗೆ ಹೋಗಲಿ, 6:30 ಹೋಗಲಿ, ಎಷ್ಟೊತ್ತಿಗೆ ಹೋಗಲಿ ಅಲ್ಲಿ ಪ್ರಸಾದ ಅನ್ನೋದು ಕೊಡ್ತಾರೆ. ಯಾರು ಅಷ್ಟೇ ಹೋದವರು ವಾಪಸ್ ಬರೋಗಿಲ್ಲ. ನಮಗೂ ಪ್ರಸಾದ ಸಿಕ್ತು. ಪ್ರಸಾದ ತಿಂದ್ಕೊಂಡು ನಾವು 8:30ಗೆಲ್ಲ ನನ್ನ ಮನೆಗೆ ಬಂದುಬಿಟ್ಟೆ. ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಒಂದು ಭಯ ಇತ್ತು ನನಗೆ. ನಮ್ಮದು ಕೆಲಸದಾದರೆ ಸ್ವಲ್ಪ 1 ಅವರು ಒಂದು ಅರ್ಧ ಗಂಟೆ ಲೇಟ್ ಆದರೂ ಏನೋ ಒಂದು ಹೇಳ್ಕೊಬೋದು. ಆದರೆ ಮಕ್ಕಳು ಸ್ಕೂಲಲ್ಲಿ ಆ ಥರ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ರಾಯರ ಮೇಲೆ ನಾನೆಲ್ಲ ಭಾರ ಹಾಕ್ಬಿಟ್ಟೆ. ಅಪ್ಪ ನಾನು ಬೇಗ ಹೋಗಿ ನಾನು ಬೇಗ ಬರೋ ಥರ ನೀನು ಮಾಡಪ್ಪ, ನೀನೇನು ಮಾಡ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ಅದೇ ರೀತಿ ಮಾಡಿದ್ರು. 8:30ಗೆಲ್ಲ ನಾನು ಮನೆಗೆ ಬಂದುಬಿಟ್ಟೆ. ನಂತರ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಂಥದ್ದು. ಹಾಗೆ ರಾಯರು ನಾವು ನಂಬಿಡ್ತು ಅಂತಂದರೆ ನಮ್ಗೆ ಅವಾಗವಾಗಲೇ ನಮಗೊಂದು ಸತಿ ಅನುಗ್ರಹ ಮಾಡಿಲ್ಲ ಅಂದರೂ ಅವತ್ತು ಏನೇನು ಕಷ್ಟ ಬರ್ತಿರುತ್ತೆ ನೋಡಿ, ಆ ಕಷ್ಟದಲ್ಲೆಲ್ಲ ನಮ್ಮ ಜೊತೇಲಿ ಇದ್ದೇ ಇರ್ತಾರೆ ರಾಯರು. ನಾವು ನಂಬಬೇಕು ಅಷ್ಟೇ. ಗುರುವಾರ ಬರ್ತು ಅಂದರೂ ಸಾಕು, ನನಗೇನೋ ಒಂಥರ ಸಂಭ್ರಮ, ಸಡಗರ, ಏನೋ ಒಂಥರ ಹಬ್ಬ ಮಾಡ್ತಾಯಿದ್ದೀನೇನೋ ಮನೆಯಲ್ಲಿ. ಹಬ್ಬ ಮಾಡಬೇಕಾದ್ರೂ ನನಗಷ್ಟು ಇದಿರಲ್ಲ, ಕುತೂಹಲ ಇರೋದಿಲ್ಲ. ಆದರೆ ರಾಯರ ಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ನನಗೆ ಇಲ್ದಿರೋ ಶಕ್ತಿ ಎಲ್ಲ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ನನಗೆ. ನೈಟು 11, 12 ಗಂಟೆ ಗಂಟನೂ ಎಲ್ಲ ಕ್ಲೀನಿಂಗು, ಒಂದು ಏನೇ ಕೆಲಸ ಇದ್ದರೂ ಸಹ ಮಾಡ್ಕೋತಾ ಇರ್ತೀನಿ. ಏಕೆಂದರೆ ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ನಾನು ಗುರುವಾರ ದಿವಸ 2:45, 3 ಗಂಟೆಗೆಲ್ಲ ನಾನು ಎದ್ದು ಬಿಡ್ತೀನಿ. ಎದ್ದು ನನಗೆ 4, 4:15, 5 ಗಂಟೆ ಒಳಗಡೆ ಪೂಜೆ ಮುಗಿಯುತ್ತೆ. ರಾಯರ ಮಠಕ್ಕೆ ಹೋಗ್ಬೇಕಲ್ಲ, ರಶ್ ಇರುತ್ತೆ. ಬೇಗ ಇಲ್ಲಿ ಪೂಜೆ ಮುಗಿಸಿ ನಾವು ರಾಯರ ಮಠಕ್ಕೆ ಹೋದರೆ ಬೇಗ ಬರೋಕ್ಕಾಗೋದು. ಇಲ್ಲಾಂದರೆ ಸ್ವಲ್ಪ ಲೇಟ್ ಮಾಡ್ತು ಅಂತಂದರೆ ಹೋಗಿ ಅಲ್ಲಿ ದೀಪ ಬೆಳಗಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ರಾಯರ ಪೂಜೆನ ರಾಯರ ಮಠಕ್ಕೆ ಹೋಗದೆ ಹಂಗೆ ಮನೇಲೇ ಇರಲಿ, ನಾನು 4:15, 5 ಗಂಟೆ ಒಳಗಡೆ ಎಲ್ಲ ನಾನು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಯಾವತ್ತೂ ಅಷ್ಟೇ ಲೇಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ನಾನು. ನನಗೆ ಇವಾಗಿಂದ ಅಂತಲ್ಲ, ಮುಂಚೆಯಿಂದಲೂ ಅಷ್ಟೇ ಅದೊಂದು ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಸುಮಾರು ಆಲೇ ಒಂದು 15, 20 ವರ್ಷದಿಂದನೂ ಅಷ್ಟೇ ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ನನಗೇನೋ ಒಂಥರ ಖುಷಿ. ಏಕೆಂತಂದರೆ ನಮ್ಮ ಮನೆಗಳಲ್ಲಿ ನಮ್ಗೆ ಅಷ್ಟು ಕಷ್ಟ ಇರಬೇಕಾದ್ರೆ ನನಗೆ ನಿದ್ದೆ ಅನ್ನೋದು ಬರೋದಿಲ್ಲ. ಏಕೆಂದರೆ ನಾನು ಹಿಂದೆ ಸ್ಥಿತಿಗೂ ಇವಾಗಿರೋ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ, ಅಜ್ಜಗಜ್ಜ ಅಂತರ ಇದೆ. ನಾನು ದೇವ್ರನ್ನ ಅಷ್ಟು ನಂಬ್ತೀನಿ. ಹಿಂದೆ ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಎಷ್ಟು ದೇವ್ರು ನಂಬ್ತಿರ್ಲಿಲ್ವೋ, ಇವಾಗ ಅದಕ್ಕೆ ದುಪ್ಪಟ್ಟಷ್ಟು ದೇವ್ರನ್ನ ಅಷ್ಟು ನಂಬ್ತೀನಿ. ಏಕೆಂತಂದರೆ ಕಷ್ಟ ಬಂದಾಗಲೇ ನಾವು ದೇವ್ರ ಕಾಲಿಡಿಯೋದು, ದೇವ್ರ ಹತ್ರ ನಾವು ಹೋಗೋದು. ನಾವು ಚೆನ್ನಾಗಿರ್ಬೇಕಾದ್ರೆ, ನಮಗೆ ಸುಖ ಶಾಂತಿ ಅನ್ನೋದು ಇರಬೇಕಾದ್ರೆ ಯಾವಾಗಲೂ ಅಷ್ಟೇ ದೇವರು ನೆನೆಸ್ಕೊಳ್ಳೋದಿಲ್ಲ, ದೇವಸ್ಥಾನಗಳಿಗೂ ಅಷ್ಟೇ ಜಾಸ್ತಿ ಹೋಗೋದಿಲ್ಲ. ಕಷ್ಟ ಬಂದಾಗಲೇ ದೇವ್ರ ಪಾದ ಹಿಡಿಯೋದು. ದೇವರು ಎಲ್ಲಿದ್ದಾರೆ ಅಂತ ನಾವು ದೇವಸ್ಥಾನಗಳ್ಗೆ ಹುಡುಕೊಂಡು ಹೋಗ್ತೀವಿ. ಹೊನ್ನವ ಮಠಕ್ಕೂ ನಮ್ಮ ಮನೆ ಹತ್ರಕ್ಕೂ ತುಂಬ ದೂರ ಇದೆ. ಏಕೆಂದರೆ 2 ಬಸ್ ಹತ್ತು ಹೋಗಬೇಕು, ಹತ್ರದಲ್ಲೇ ಇಲ್ಲ. ನಾನು ಬಸ್ಸಲ್ಲಿ ಹೋಯ್ತು ಅಂತಂದರೆ 3/4 ಅವರ್ 1 ಅವರ್ ಬೇಕಾಗುತ್ತೆ. ಇವತ್ತು ಅರ್ಧ ಗಂಟೆಗೆಲ್ಲ ಹೋಗಿದ್ದೀನಿ ನಾನು. ಏನು ಅನ್ನೋದು ಗೊತ್ತಿಲ್ಲ, ರಾಯರ ಶಕ್ತಿ. ಮತ್ತು ಅಲ್ಲಿಗೆ ಹೋಗಿ ಬಸ್ ಇಳಿತಿದ್ದಂಗೆ ಆಟೋಗಳು ಅಲ್ಲಿ ಫುಲ್ ಆಗಬೇಕು. ಫುಲ್ ಆಗಲಿಲ್ಲ ಅಂದರೆ ಆಟೋಗಳು ಬರೋದಿಲ್ಲ. ಏಕೆಂದರೆ ಬೆಳಗ್ಗೆನೇ ನಾನು ಹೋಗಿದ್ನಲ್ಲ, ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಬರ್ತಿದ್ರು. ಎಲ್ಲ ಸ್ವಂತ ವೆಹಿಕಲಲ್ಲಿ ಹೋಗ್ತಾಯಿದ್ರು. ಹಾಗಾಗಿ ಆಟೋ ಫುಲ್ ಆಗೋ ತನಕ ಬರೋಲ್ಲ ಅಂದರು. ನಾವೇನು ಮಾಡಿದ್ವಿ, ನಡ್ಕೊಂಡು ಹೋದ್ವಿ ನಾವು. ಬನ್ನಿ ಸ್ವಲ್ಪ ಬೇಗ ಹೋಗ್ತಾರಣ, ಯಾರಾದರೂ ಬರ್ತಾರಲ್ಲ ಹಿಂದೆಗಡೆ ಆಟೋದಲ್ಲಿ, ಅವಾಗ ಅವರು ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ನಾನು ಆ ಚಳಿನಲ್ಲಿ ನಾನು ನಡ್ಕೊಂಡೇ ಹೋಗಿದ್ದು. ಅಂದರೆ ಮೇನ್ ರೋಡಿಂದ ಹೊನ್ನವ ಮಠಕ್ಕೆ ನೀವು ಹೋಗಿರೋರಾದರೆ ನಿಮಗೆ ಗೊತ್ತಿರುತ್ತೆ. ನಾನು ಆ ದಾರಿಲಿ ನಡ್ಕೊಂಡೇ ಹೋದೆ. ಏನು ಜಾಸ್ತಿ ದೂರ ಆಗೋಲ್ಲ, 1-1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಏಕೆ ಅಂತಂದರೆ ಈ ಚಳಿನಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಮೈಯೆಲ್ಲ ಒಂಥರ ಬಿಸಿ ಆಗುತ್ತೆ. ಅದರಲ್ಲೂ ರಾಯರನ್ನ ಮನಸ್ಸಲ್ಲಿ ಇಟ್ಕೊಂಡು ನೆನೆಸ್ಕೊಂಡು ಹೋಗ್ತಿದ್ರೆ ದಾರಿ ಎಷ್ಟೇ ದೂರ ಇರಲಿ ನಮಗೆ ದೂರ ಅಂತ ಅನಿಸೋದೇ ಇಲ್ಲ. ಆಮೇಲೆ ಸ್ವಲ್ಪ ದೂರ ನಡ್ಕೊಂಬರ್ತಿದ್ವಿ. ಪಾಪ ಯಾರೋ ಒಬ್ಬರು ಗಂಡ ಹೆಂಡತಿ ಆಟೋದಲ್ಲಿ ಬರ್ತಿದ್ರು. ಅವರು ತೆಂಗಿನಕಾಯಿ ಸಂಕಲ್ಪ ಮಾಡ್ತಿದ್ದು ಅಂಥವ್ರು, JP ನಗರದವ್ರು. ಅವರು ಬಂದರು. ನಮ್ಮ ನೋಡಿ ಅವರೇ ನಿಲ್ಲಿಸಿದ್ರು. ನಮ್ಮ ಪಾಡಿಗೆ ನಾವು ಫಾಸ್ಟಾಗಿ ನಡ್ಕೊಂಡು ಹೋಗ್ತಿದ್ವಿ.
ಬರ್ತಿದ್ವಲ್ಲ, ನಮ್ಮನ್ನು ನೋಡಿಬಿಟ್ಟು ಆಟೋ ಅವರೇ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂದರು. ಹೌದು ಅಂದು. ಸರಿ ಬನ್ನಿ ನೀವು, ನಾವು ಕರ್ಕೊಂಡು ಹೋಗ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತಂದರು. ಸರಿ ಅಂತ ಕರ್ಕೊಂಡು ಹೋದ್ರು ಅವರು. ನನಗಿನ್ನೂ ನಂಬಿಕೆ ಬಂತು. ಅಪ್ಪ ರಾಯರೇ ನೀನು ಇದೆಯಾ ತಂದೆ. ನಾನು ಅಲ್ಲಿ ಆಟೋ ಕೇಳಿದೆ, ಫುಲ್ ಆಗೋ ತನಕ ಬರಲ್ಲ ಅಂದರು. ಸರಿ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಿದ್ದೆ. ಸ್ವಲ್ಪ ದೂರ ಬಂದೆ, ಇವ್ರು ಯಾರೋ ಒಬ್ಬರು ಗಂಡ ಹೆಂಡ್ತಿ ಬಂದರು. ನಿಂದ್ರೂಪ್ತಲೇ ಬಂದಿದ್ದಾರೆ ತಂದೆ. ಅವರೇ ಆಟೋ ನಿಲ್ಲಿಸಿ ಬರ್ತೀರಾ ಅಂತಂದರು. ನಾನು ನಿನ್ನ ಮಟ್ಟಕ್ಕೆ ಬರೋದಾಯ್ತಪ್ಪ, ನಿನ್ನ ಶಕ್ತಿ ಇದೆ ತಂದೆ. ನನ್ನ ಮನಸ್ಸಲ್ಲಿ ಏನೋ ಒಂದು ನೋವು ಸಂಕಟ ನಲಿವಿದ್ರೂ ನೀನು ನನ್ನ ಜೊತೆ ಇದ್ದೀಯ ಅನ್ನೋ ನಂಬಿಕೆ ನನಗಿದೆ. ನಾನು ಅಷ್ಟು ನಂಬ್ತೀನಿ ರಾಯರನ್ನ. ಯಾಕೆಂದರೆ ಅವ್ರು ಕರ್ಕೊಂಡೋದ್ರು. ಎಷ್ಟು ಬೇಗ ಹೋದೆ ಅಂತಂದರೆ ಅಲ್ಲಿ ಹೋಗಿ ದೇವ್ರಿಗೆ ಒಂದು ಸೇವೆ ಪೂಜೆ ಅನ್ನೋದು ಮಾಡಿದೆ. ಪಾಪ ಅವರು JP ನಗರದಿಂದ ಬಂದಿದ್ದಂಥವ್ರು. ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ತೆಂಗಿನಕಾಯಿ ಸಂಕಲ್ಪ ಮಾಡೋ ಅಂಥವ್ರಂತೆ, ವಾರ ಬರ್ತಾರಂತೆ. JP ನಗರದಿಂದ ಆಟೋದಲ್ಲೇ ಬಂದಿದ್ದಂಥದ್ದು. ಅವರು ರಾಯರ ರೂಪದಲ್ಲಿ ಬಂದು ಇವತ್ತು ನನ್ನ ಕರ್ಕೊಂಡೋಗಿದ್ದಂಥದ್ದು. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಆಟೋಗಳು ಕೇಳಿದ್ವಿ. ಏಕೆಂದರೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗುತ್ತೆ, ನಾನು ಆಟೋ ಫುಲ್ ಆಗೋ ತನಕನೂ ಸಹ ಕಾಯೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ನಡ್ಕೊಂಡು ಹೋಗ್ತಾ ಇರೋಣ ಬಂದ್ರಪ್ಪ ಅಂತಂದೆ. ಸರಿ ಅಂದ್ಬಿಟ್ಟು ನಡ್ಕೊಂಡೇ ಬರ್ತಿದ್ವಿ. ಯಾವುದೋ ಒಂದು ಕಾರ್ ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಬಂದರು. ಬರಬೇಕಾದ್ರೂ ಅಷ್ಟೇ ನಮ್ಮನ್ನು ಕಾರಲ್ಲಿ ಯಾರೋ ಒಬ್ಬರು ನಿಲ್ಲಿಸಿದ್ರು. ನಡ್ಕೊಂಡು ಹೋಗ್ತಿದ್ದಾರಲ್ಲ ಮಕ್ಕಳು ಕರ್ಕೊಂಡು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಆ ಕಾರಲ್ಲಿ ನಾವು ಬಂದ್ವಿ. ಬತ್ತಿದ್ದಂಗೆ ಬಸ್ ಬಂತು. 8:15 ನಾನು ಮನೆಗೆ ಬಂದುಬಿಟ್ಟೆ. ನೋಡಿ, ರಾಯರು ನಂಬೇಕಷ್ಟೇ. ನಂಬಿಟ್ರೆ ನಮ್ದು ಯಾವ ರೀತಿಲಾದರೂ ನಮ್ಮನ್ನ ದಾರಿ ತೋರಿಸ್ತಾರೆ, ನಮ್ಮ ಕೈ ಹಿಡ್ದು ನಡೆಸ್ತಾರೆ. ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು. ಎಲ್ಲ ಕಷ್ಟನೂ ರಾಯರ ಮೇಲೆ ಹಾಕ್ಬಿಡಿ, ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ನಾನು ಹಿಂದೆ ಇದ್ದ ಸ್ಥಿತಿಗೂ ಇವಾಗಿರೋ ಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ನಾನು ರಾಯರನ್ನು ಅಷ್ಟು ನಂಬ್ತೀನಿ. ನನಗೆ ಕಷ್ಟ ಅಂದರೆ ಆ ಕ್ಷಣದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನ ಕಾಪಾಡ್ತಾರೆ ರಾಯರು. ನಾನು ಅದಕ್ಕೆ ವಿಡಿಯೋದಲ್ಲಿ ಹೇಳಿದ್ದು, ನಿಮಗೆ ಶ್ರಮ ಆದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ನಾನು ಇವಾಗಿಂದ ಅಂತಲ್ಲ, ಸುಮಾರು 15-20 ವರ್ಷದಿಂದ ನನ್ನ ಕಷ್ಟ ಅನ್ನೋದು ಯಾವಾಗ ಬರ್ತೋ ಆವಾಗಿಂದನೂ ಅಷ್ಟೇ ನಾನು ದೇವ್ರ ಪೂಜೆ ಅನ್ನೋದು ಅಷ್ಟು ಮಾಡ್ತೀನಿ. ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಂಥದ್ದು. 6 ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ಮನೇಲಿ ದೀಪ ಉರಿತಾ ಇರುತ್ತೆ. ಏಕೆ ಅಂತಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಇದ್ದರೆ ನನಗೆ ಕೆಲಸನೂ ಆಗುತ್ತೆ, ನನಗೆ ಮನೆಯಲ್ಲಿ ಪೂಜೆನೂ ಆಗುತ್ತೆ. ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ಬರೀ ಗುರುವಾರ ರಾಯರ ಮಠಕ್ಕೆ ಹೋಗೋದು ಅಂತ ಅಲ್ಲ, ಬೇರೆ ದಿವಸ ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ. ಆಂಜನೇಯ ದೇವಸ್ಥಾನ, ಗಣೇಶನ ದೇವಸ್ಥಾನ, ಲಕ್ಷ್ಮೀ ದೇವಿ ದೇವಸ್ಥಾನ, ಯಾವ್ದು ದೇವಸ್ಥಾನ ಇದೆಯೋ ಆ ದೇವಸ್ಥಾನಗಳಿಗೆಲ್ಲ ನಾನು ಹೋಗ್ತೀನಿ. ಏಕೆಂತಂದರೆ ನಾನು ಜನ ನಂಬೋದಿಲ್ಲ. ನನ್ನ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದು ನನಗೆ ದಾರಿ ತೋರಿಸಿ ನನಗೆ ಒಳ್ಳೇದು ಮಾಡಿರೋರೆ ದೇವರಲ್ವ. ಹಾಗಾಗಿ ದೇವರು ನನ್ನನ್ನು ಅಷ್ಟು ನಂಬ್ತೀನಿ. ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಬೇಕಾದರೆ ನೀವು ಇದನ್ನು ಪರೀಕ್ಷೆ ಮಾಡಿ. ನೀವು ಸ್ವಲ್ಪ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪರೀಕ್ಷೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಚಳಿಗಾಲ ಇದೆ ಅಂತ ಬೇಗ ಯಾರೂ ಎದ್ದೊಳ್ಳೋದಿಲ್ಲ. ನೀವು ಎದ್ದೊಳ್ರಿ, 2 ದಿವಸ 3 ದಿವಸ ಎದ್ದೊಳ್ರಿ. ಎದ್ದು ಕೆಲಸ ಮಾಡ್ತಿದ್ರೆ ಯಾವ ಚಳಿನೂ ಅನ್ಸೋದಿಲ್ಲ. ನೀರು ಮುಟ್ಕೊಂಡು ಕೆಲಸ ಮಾಡ್ತಿದ್ರೆ ಚಳಿನೇ ಅನ್ಸೋಲ್ಲ, ಮೈಯೆಲ್ಲ ಬಿಸಿ ಆಗುತ್ತೆ, ಸೆಕೆ ಅನಿಸುತ್ತೆ. ಎಷ್ಟೇ ಚಳಿಗಾಲ ಇರಲಿ, ಎಷ್ಟೇ ಮಳೆ ಹುಯ್ತಿರಲಿ, ನಾನು ಆ ಮಳೆಯಲ್ಲೂ ಸಹ ನಾನು ಕೆಲಸ ಮಾಡಿಕೊಂಡು ನಾನು ಸ್ನಾನ ಮಾಡಿ ನಾನು ಪೂಜೆ ಮಾಡೋ ಅಂಥದ್ದು. ನಾನು ಚಳಿಗಾಲ ಇರಲಿ, ನಾನು ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ನಾನು 1 ತಿಂಗಳು ನಾನು ಅಶ್ವತ್ಥ ಕಟ್ಟೆ ಸುತ್ತೋ ಅಂಥದ್ದು. ನಾನು ಒಬ್ಬಳೇ ಹೋಗೋದಿಲ್ಲ. ನಾನು ಹೋಗೋದು ನೋಡಿ ನನ್ನ ಮಕ್ಕಳು ಸಹ ಬರ್ತಾರೆ. ನಾನು ಕರೆಯೋದೇ ಇಲ್ಲ, ನನ್ನ ಮಕ್ಕಳು ಬರ್ತಾರೆ. ನೀನು ಹೋಗ್ತೀಯಲ್ಲ ನನ್ನ ಕರ್ಕೊಂಡು ಹೋಗು ಅಂತಾರೆ. ನಾನು ಯಾವ ಥರ ಹೋಗ್ತೀನೋ ನಾನು ಅಲ್ಲೂ ಅಷ್ಟೇ ಮನೆಯಲ್ಲಿ ಇಲ್ಲಿ ಪೂಜೆ ಮಾಡಿ 4-4:15 ನಾನು ಅಶ್ವತ್ಥ ಕಟ್ಟೆಗೆ ಹೋಗಿ ಅಲ್ಲೂ ಅಷ್ಟೇ 6 ಗಂಟೆ ಒಳಗಡೆ ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ನಾಗರಕಲ್ಲಿಗೆ ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನಾನು ಒಂದು 9 ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ನಾನು ಬರೋ ಅಂಥದ್ದು. ಇದನ್ನು ನಾನು ಸುಮಾರು ವರ್ಷದಿಂದ ಇದನ್ನೆಲ್ಲ ನಾನು ಪಾಲಿಸ್ಕೊಂಡ್ಬಂದಿದ್ದೀನಿ. ನಾನು ಮಾಡೋದು ನೋಡಿ ನನ್ನ ಮಕ್ಕಳು ಸಹ ಅದೇ ಥರ ಮಾಡ್ತಾರೆ. ಮಕ್ಕಳು ಮಲ್ಕೊಳ್ಳಿ ಚಳಿ ಅಲ್ವಾ ಅಂತ ನಾನು ಎಬ್ಬಿಸೋಕೆ ಹೋಗೋದಿಲ್ಲ. ಆದರೆ ನಾನು ಕೆಲಸ ಮಾಡೋ ಸೌಂಡಿಗೆ ನನ್ನ ಮಕ್ಕಳು ಎದ್ಬಿಟ್ಟು ನನ್ನ ಜೊತೆ ಅವರು ಸಹ ಬರ್ತಾರೆ. ನನ್ನ ಮಕ್ಕಳು ಆ ರೀತಿ ನಾವು ಏನು ಮಾಡ್ತೀವೋ ನಮ್ಮ ಮಕ್ಕಳು ಸಹ ಅದೇ ಕಲಿತಾರೆ. ನಾನು ಸುಮಾರು ತಂದೆ ತಾಯಿಗೆ ಹೇಳ್ತೀನಿ, ನಾನು ಮಕ್ಕಳನ್ನ ಸ್ವಲ್ಪ ದೇವ್ರ ಕಡೆ ಜ್ಞಾನ ಕೊಡಿಸಿ, ದೇವಸ್ಥಾನಕ್ಕೆ ಹೋದರೆ ಮಕ್ಕಳನ್ನು ಸಹ ಕರ್ಕೊಂಡೋಗಿ. ನೀವು ಕರ್ಕೊಂಡೋಗ್ಲಿಲ್ಲ ಅಂದರೂ ಅವರೇ ಬರಬೇಕು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಆ ಥರ ಒಂದು ಮನೋಭಾವನ ಮಕ್ಕಳ ಮನಸ್ಸಲ್ಲಿ ತುಂಬಿ ಅಂತ ನಾನು ಅದಕ್ಕೆ ಹೇಳೋದು. ನಾವು ಯಾವ ದಾರಿಲಿ ನಡಿತೀವೋ, ನಾವೇನು ಮಾತಾಡ್ತೀವೋ, ನಾವು ಸಮಾಜಕ್ಕೆ ಏನು ಕೊಡ್ತೀವೋ ನಮ್ಮ ಮಕ್ಕಳು ಅದನ್ನೇ ಅಲ್ವಾ ಕೊಡೋದು. ಮಕ್ಕಳಲ್ಲಿ ಒಂದು ದೇವ್ರ ಬಗ್ಗೆ ದೇವ್ರ ಶಕ್ತಿ ಅನ್ನೋದನ್ನ ಮಕ್ಳಿಗೆ ಹೇಳ್ತಾ ಇದ್ರೆ ಮಕ್ಕಳ ಮನಸ್ಸಲ್ಲಿ ನಾವು ತುಂಬಿತು ಅಂತಂದರೆ ಅವನು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾರೆ. ಏಕೆಂತಂದರೆ ನಾನು ಕಷ್ಟದಲ್ಲಿರಬೇಕಾದ್ರೆ ನನಗೆ
ದೇವ್ರ ಪಾದ ಬಿಟ್ಟರೆ ಬೇರೆ ಏನು ನನಗೆ ಗತಿ ಇರಲಿಲ್ಲ. ನಾನು ತುಂಬ ಶ್ರಮ ಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟು ದುಡ್ದಿತ್ತಿದ್ದೆ. ಆದರೆ ನಾವು ದುಡ್ದಿದ್ದಂಥ ದುಡ್ಡು ನಮ್ಮ ಕೈ ಸೇರಬೇಕು ಅಂತಂದರೆ ನಮಗೆ ದೇವ್ರ ಶಕ್ತಿ ಅನ್ನೋದೊಂದು ಇರಬೇಕಲ್ವ. ಹಂಗಾಗಿ ನಾನು ದೇವ್ರನ್ನ ಅಷ್ಟು ನಂಬ್ತೀನಿ. ನಾನು ಅವಾಗಿರೋ ಸ್ಥಿತಿಗೂ ಇವಾಗಿರೋ ಸ್ಥಿತಿಗೂ ಭಗವಂತ ನನ್ನನ್ನು ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನನಗಿವತ್ತು ಯಾವುದೇ ಒಂದು ರೀತಿ ಕಷ್ಟ ಅನ್ನೋದು ಬರೋದಿಲ್ಲ. ಯಾಕೆಂದರೆ ಕಷ್ಟ ಅಂತ ಅಂದರೆ ನಾನು ಎಲ್ಲ ದೇವ್ರ ಪಾದಕ್ಕೆ ಹಾಕ್ತೀನಿ. ನಮ್ಮ ಮನೆ ದೇವರು ರಾಯರು, ಇವರಿಬ್ಬರು ಪಾದಕ್ಕೆ ಹಾಕ್ತೀನಿ. ನಾನು ಕಷ್ಟ ಅಂತ ನಾನು ಯೋಚನೆ ಮಾಡೋದಿಲ್ಲ. ಎಂಥ ಸಮಸ್ಯೆ ಬರುತ್ತಾ ಬರಲಿ, ನೀವಿದ್ದೀರಾ, ನೀವು ಎದುರಿಸ್ತೀರಾ, ಇದನ್ನೆಲ್ಲ ದೂರ ಮಾಡ್ತೀರಾ ನಂಬಿಕೆ ನನಗಿದೆ ಅಂತ ನಾನು ಅಷ್ಟು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ. ಅದೆಂಥ ಕಷ್ಟ ಬರಲಿ ಅದನ್ನೆಲ್ಲ ಮಂಜಿನಾಗೆ ಕರಗಿಸ್ತಾರೆ ಭಗವಂತ. ನನಗೆ ಇವತ್ತು ಕಷ್ಟ ಅಂತ ಹೇಳಿದ್ರೆ ಸಾಕು, ಕಣ್ಣೀರು ಹಾಕಿದ್ರೆ ಸಾಕು, ಆ ಕಷ್ಟನೆಲ್ಲ ಸಂಜೆ ಹೊತ್ತಿಗೆ ಮಾಯ ಮಾಡಿರ್ತಾರೆ. ರಾಯರು ನಂಬೇಕಷ್ಟೇ. ನಂಬಿ ಭಕ್ತಿಯಿಂದ ನೀವು ಪೂಜೆ ಮಾಡಿ, ನಂಬಿದಂಥವ್ರನ್ನ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ನೀವು ಪೂಜೆ ಮಾಡಿದ್ದಕ್ಕೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ. ನಿಮ್ಮ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೀರ, ನಿಮ್ಮ ಕಷ್ಟ ಎಲ್ಲ ನಾನು ಕೇಳ್ತಿದ್ರೆ ನಿಜವಾಗ್ಲೂ ನನ್ನ ಕಣ್ಣಲ್ಲೇ ನೀರು ಬರುತ್ತೆ. ನಿಮ್ಮ ಕಷ್ಟ ದೂರ ಆಗಲಿ ಅಂತ ನಾನು 2 ಟೈಮು ರಾಯರ ಮುಂದೆ ಕೂತ್ಕೊಂಡು ನಾನು ಕೇಳ್ಕೊತೀನಿ. ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.